ಮಳೆ ಹೆವಿ ಇದೆ. ಹೈವೇ ಸಿಗೋಕ್ಕೂ ಕೇಬಲ್ ಕಟ್ಟಾಗಿ ಗ್ಯಾರೇಜ್ ಕ್ಲೋಸ್ ಆಗಿದೆ. ನಂಬರ್ ಸ್ವಿಚ್ ಆಫು. ಸ್ಮೈಲಿಂಗ್ ಟೈಮ್. ಕೊಲ್ಲಾಪುರದಿಂದ ಹೊರಡೋಣ ಅಂದರೆ ಫುಲ್ಲು ಟ್ರಾಫಿಕ್ಕು. ಒಂಥರ ಯಾಕ್ರ ಬಂದು ಅನ್ನಂಗೆ ಆಗ್ಬಿಡ್ತು. ಫಸ್ಟ್ ಬ್ಲಾಗು ಸಪೋರ್ಟಿಂಗ್. ಟೈಮ್ ಇವಾಗ 3:50. ಮಳೆ ಪರವಾಗಿಲ್ಲ ಅನ್ನೋಷ್ಟು ಕಮ್ಮಿ ಆಗಿದೆ. 3:30ಇಂದ ಕಾಯ್ತಾ ಇದ್ದೀನಿ. ಮಳೆ ಇವಾಗ ಸ್ವಲ್ಪ ಕಮ್ಮಿ ಆಗಿರೋದು. ನಾ ಹೊರಡೋ ಸಮಯ. ಹೊರಡೋಣ. ಲೆಟ್ಸ್ ಬಿಗಿನ್. ಸೊ ನಮ್ಮ ಫಸ್ಟ್ ಪಾಯಿಂಟ್ ಬಂದು ನವಲೆ ಗಣಪತಿ ದೇವಸ್ಥಾನ. ಇಲ್ಲಿ ವೆಂಕಟಮ್ಮ ದೇವಸ್ಥಾನ ಇದೆ. ಇಲ್ಲಿ ಸ್ಟಾರ್ಟಿಂಗು ಪೂಜೆ ಮಾಡ್ಕೊಂಡು ಹೊರಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದು. ಈಗ ಸದ್ಯಕ್ಕೆ ನಾನೊಬ್ಬನೇ ಹೊರಟಿರೋದು. ಬಟ್ ಎಲ್ಲರೂ ಬರ್ತಿಲ್ಲ ಅಂತ ಅಂದ್ಕೊಬೇಡ್ರಿ, ಎಲ್ಲ ಹೊರಟಾಗಿದೆ. ಸೊ ವೆಂಕಪ್ಪ ಕಾಪಾಡಪ್ಪ. ಕಾಣಿಸ್ತಿಲ್ಲ ಏನು ಗಣಪತಿ ಇದ್ದಾನೆ. ಗೈಸ್ ಲೆಟ್ಸ್ ಬಿಗಿನ್. ಈಗ ಶಿರಾಳಕೊಪ್ಪದಲ್ಲಿದ್ದೀನಿ. ಶಿರಾಳಕೊಪ್ಪ ಒಂದು ಜಸ್ಟ್ 60-65 ಕಿಲೋಮೀಟ್ರ್ ಅಷ್ಟೇ. ಶಿವಮೊಗ್ಗದಿಂದ ಹೊರಟಿರೋದು. ಈಗ ಟೈಮ್ ಒಂದು 5 ಗಂಟೆ. ಸೊ 4 ಗಂಟೆಗೆ ಬಿಟ್ಟೆ, 5 ಗಂಟೆ ಶಿರಾಳಕೊಪ್ಪ. 60 ಕಿಲೋಮೀಟ್ರು 1 ಗಂಟೆ ಅಂದರೆ ಓಕೆ. ಆನ್ ಟೈಮ್. ನನ್ನ ಮೇಲೆ ಆಣೆ ಇಟ್ಟೇಳು. ನನ್ನ ಮೇಲೆ ಆಣೆ ಇಟ್ಟೇಳು. ಸೊ ಇದ್ರ ಹಿಂದೆ ಶಿರಾಳಕೊಪ್ಪ ಬಸ್ ಸ್ಟ್ಯಾಂಡು. ನಮ್ಮೂರು ಸೊರಬನೆ. ಇದರಿಂದ ಜಸ್ಟ್ ಲೆಫ್ಟ್ ಹೋದರೆ ಸೊರಬ. ನಾವು ಇವತ್ತು ಈ ಕಡೆ ಶಿರಾಳಕೊಪ್ಪ ಕಡೆಯಿಂದ ನಾವು ಆನವಟ್ಟಿ, ಹಾನಗಲ್ಲು, ಹುಬ್ಳಿ ಹೈವೇ ಟಚ್ ಆಗಿಬಿಟ್ರೆ ಅಲ್ಲಿಂದ ಮಹಾರಾಷ್ಟ್ರ ಹೊರಟಿದ್ವಿ. ಸದ್ಯಕ್ಕೆ ಒಂದು ಟೀ ಸ್ಟಾಪು. ಬೆಳಗ್ಗೆ ಒಂದು ಟೀ ಕುಡಿದ್ರೆ ಸಾಕು. ಥ್ಯಾಂಕ್ಸ್ ಅಣ್ಣ. ಸೊ ನೆಕ್ಸ್ಟ್ ಸ್ಟಾಪು ತಿಂಡಿಗೆ ಎಲ್ಲ ಹೋಗಲಿ ಹೇಳ್ತೀನಿ. ಸೊ ಇನ್ನು ತಡಸ್ ಕ್ರಾಸ್ ಹತ್ರ ಇನ್ನೇನು ಹುಬ್ಳಿಯಲ್ಲಿ ಹೋಗಿ ಸ್ವಲ್ಪ ಹಾಲ್ಟ್ ಮಾಡಬೇಕು. ಬೆಳಕಾಗ್ಬಿಡ್ತು. ತಡಸ್ ಕ್ರಾಸ್ ಹೈವೇ ಟಚ್ ಆಗಬೇಕು ಅಂದ್ಕೊಂಡಿದ್ದೆ. ಇಷ್ಟರಲ್ಲಿ ಮಳೆ ಹೆವಿ ಇದೆ. ಇರತ್ತೆ ಮಳೆ. ಚಲೋ ನೋಡ. ಈಗ ತಡಸ್ ಕ್ರಾಸ್ ದಾಟಿದ್ವಿ. ಹೈವೇ ಸಿಗೋಕ್ಕೂ ನಮ್ಮ ಗಾಡಿದು ಕೇಬಲ್ ಕಟ್ಟಾಗಿದೆಯಾ ಅಥವಾ ಲೂಸ್ ಆಗಿದೆಯಾ ನೋಡಬೇಕು. ಸಡನ್ನಾಗಿ ಈ ಥರ ಆಯಿತು. ಸೊ ಒಂದು 1 ಕಿಲೋಮೀಟ್ರು ಟೋ ಮಾಡ್ಕೊಂಬಂದೆ ಪಾಪ. ಆಮೇಲೆ ನಮ್ಮ ಗಾಡಿನ ಸಪೋರ್ಟ್ ಮಾಡ್ತು. ಸೆಕೆಂಡ್ನೇ ಗಾಡಿ ಯಾಕೆ ಬಿಟ್ಟೆ. ಪರವಾಗಿಲ್ಲ, ಒಂದು ರೇಂಜಿಗೆ ಬಂತು. ಈಗ ಗ್ಯಾರೇಜ್ ಕ್ಲೋಸ್ ಆಗಿದೆ. ನಂಬರ್ ಸ್ವಿಚ್ ಆಫು. ಪಾಪ ಇಲ್ಲಿ ಲೋಕಲ್ಸ್ ಎಲ್ಲ ಹೆಲ್ಪ್ ಮಾಡಿ ಯಾರೆಲ್ಲ ಒಳಗೋಗ್ಬಿಟ್ರು. ಎಲ್ಲರೂ ನಂಬರ್ ಕೊಟ್ಟರು ಬೇರೆ, ಅದು ಕನೆಕ್ಟ್ ಆಗಿಲ್ಲ. ಸೊ ಮನೆಗೆ ತೋರಿಸಿದ್ರು. ಮನೆಗೆ ಹೋಗಿ ಹೇಳಿ ಬಂದೀನಿ. ಅಲ್ಲಿದೆಲ್ಲ ಅಂಡರ್ ಪಾಸು. ಅಲ್ಲಿಂದ ಆ ಕಡೆ ಗುಡಿ ಪಕ್ಕ ಅಂದರು. ದೇವಸ್ಥಾನದ ಪಕ್ಕ ಅವ್ರ ಮನೆ ಇತ್ತು. ಅಲ್ಲಿ ಹೋಗಿ ಹೇಳಿದ್ದೀನಿ. ಒಂದು 5 ನಿಮಿಷ ಅಣ್ಣ ಬರ್ತೀನಿ ಅಂತ ಅಂದರು ಪಾಪ. ಏನೋ ನೋಡಬೇಕು. ಆದರೆ ಮಾಡಿಕೊಡ್ತೀನಿ ಅಂದಿರ. ಇಲ್ಲಾಂದರೆ ಇಲ್ಲಿಂದ 22 ಕಿಲೋಮೀಟ್ರ್ ಹುಬ್ಳಿ. ಅಲ್ಲಿಂದ ಗ್ಯಾರೇಜಿಂಗ್ ಮೆಕ್ಯಾನಿಕಂಗೆ ಕರ್ಕೊಂಬರ್ಬೇಕಂತಿದ್ದೆ. ಸೊ ಈಗ
ಈಗ ಸುಮಾರು ಒಂದು 170-175 ಕಿಲೋಮೀಟ್ರು ಶಿವಮೊಗ್ಗ ನಮ್ಮ ಮನೆಯಿಂದ ಬಂದಿರೋದು. ಮಹಾರಾಷ್ಟ್ರ ಹೋಗಬೇಕು. ಸೊ ಇನ್ನೂ ಹಾಫ್ ಏನೂ ಅಲ್ಲ, ಈಗಲೇ ಕೇಬಲ್ ಕಟ್ ಆಗಿಬಿಟ್ಟಿದೆ. ಸೊ ನಮ್ಮ ಅಣ್ಣ ಇವರು ಒಳ್ಳೆ ಗಾಡಿ, ಎಲ್ಲ ಕಡೆ ಹೊಡೆದಿದೆ. ಒಂದಲ್ಲ ಎರಡಲ್ಲ, ಒಂದೇ ಸತಿ 500 ಕಿಲೋಮೀಟ್ರ್ ಬೇಕಾದ್ರೆ ಹೊಡೆಯುತ್ತೆ ಅಂಥ ಒಳ್ಳೆ ಗಾಡಿ, ದೊಡ್ಡ ಗಾಡಿ. ಒಂದೇಳ NS ಅಂದರೆ NS ಅದು ಫಸ್ಟ್ ಮಾಡಲ್ಲು BS4 ಇಂದು. ಚಿಂದಿ ಸುಖ ಓಡ್ಸೋಕ್ಕೆ, ನೀವು ನೋಡ್ಬೇಕು. ಏನು ಗ್ರಾಚಾರ ಏನೋ ಅಂತಾರಲ್ಲ, ಗ್ರಾಚಾರ ಸರಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಮೆಕ್ಯಾನಿಕ್ ಅಣ್ಣ ಬರಲಿ ಅಂತ ಕಾಯ್ತಾ ಇದ್ದೀವಿ. ಟೀ ಆಯಿತು, ಬೆಳಗ್ಗೆ ಬೇಗ ಎದ್ದಿದ್ದು, ಹಸುವಾಗ್ತಿದೆ, ತಿಂದಿದ್ರಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಇಲ್ಲಿ ತಿನ್ಬೋದಾ ಬೇಡ ನೋಡ್ತಾ ಇದ್ದೀನಿ. ಬೇಡ ಅನಿಸ್ತೀನಿ. ನಾನು ಹುಬ್ಳಿ ಹೋಗ್ತೀನಲ್ಲ, ಹುಬ್ಳಿಗೆ ತಿನ್ನೋಣ. ಸೊ ನಮ್ಮ NS ಅಣ್ಣ ಹೆಲ್ಪ್ ಮಾಡಬೇಕಷ್ಟೇ, ಇನ್ನು ಕೋಆಪ್ರೇಟ್ ಮಾಡಬೇಕು. ಇಷ್ಟು ವರ್ಷ ಮಾಡ್ಕೊಂಡಿದ್ದಾನೆ, ಇವತ್ತು ಮಾಡಬೇಕಷ್ಟೇ. ಏನು ಗಾಡಿ ಅಲ್ಲ. ಮಸ್ತಿದೆ ಗಾಡಿ. ಸೊ ಇನ್ನೊಂದು ಮೇಯ್ನ್ ಹೇಳಬೇಕು ಅಂದರೆ ಈ ರಿಂಗ್ ಜಾಕೆಟ್ಸ್, ಈ ಕವರ್, ಹೆಸರಿಗಷ್ಟೇ ಕವರ್, ಆದರೆ ಅದೇ ನಮಗೆ ಕಾಪಾಡೋದು. ಇದು ನಾನು ಪ್ಯಾಕ್ ಮಾಡ್ಕೊಂಡ್ರೆ ಬ್ಯಾಗು, ಹೆಲ್ಮೆಟ್ಟು. ಸೊ ಇದು ನೋಡೇ ಇರ್ತೀರ, ಅವಾಗಿಂದ ನೋಡ್ತಾನೆ ಇರ್ತೀರ, ಎಷ್ಟು ಸತಿ ತೋರಿಸ್ತೀಯ ಅಂತೀರ. ಇದೇ ನನ್ನ ಜಾಕೆಟು. ಸೊ ಅಣ್ಣನ ಕಾಯ್ತಾ ಇದ್ದೀನಿ ಬರಲಿ ಅಂತ. ನೋಡಿರಿ, ಆಲ್ಮೋಸ್ಟ್ ಇಲ್ಲಿ ಶಿವಮೊಗ್ಗದಿಂದ 175 ಕಿಲೋಮೀಟರ್ಸ್ ಬಂದಿದ್ದೀನಿ. ಇನ್ನು ಹುಬ್ಳಿ 22 ಕಿಲೋಮೀಟರ್ ಅಷ್ಟೇ. ಅಣ್ಣ ಗ್ಯಾರೇಜ್ ತೆಗೆದ್ರೆ ಹೋಗ್ತಿರೋದು. ಓಕೆ ಫ್ರೆಂಡ್ಸ್, ಅಲ್ಲಿ ತನಕ ಸರಿ ಹೋಗಲಿ ಅಂತ ಹೋಪ್ ಮಾಡೋಣ. ಹೋಪ್ ಫಾರ್ ದ ಬೆಸ್ಟ್. ಬಾಯ್. ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಇಬ್ಬರಿಗೆ. ಇಬ್ಬರು ಫ್ರೆಂಡ್ಸು, ಒಬ್ಬರಿಗೂ ನಮ್ಮ ಗಾಡಿ ದಾನಿಗಳು, ನಮ್ಮ ವಾದಿರಾಜ್ ಅಂತ. ಯಾವಾಗಲೂ ಅವನ ಜೊತೆ ಟ್ರಾವೆಲ್ ಮಾಡ್ತಿದ್ದು ಜಾಸ್ತಿ. ಎಲ್ಲ ಕಡೆ ಇಸ್ದಿನೂ ಟ್ರಿಪ್ಪು ಏನೋ ಒಂದು ಕಾರಣದಿಂದ ಮಿಸ್ ಆದ ಅಷ್ಟೇ. ಆದರೆ ಅವನು ಒಂದು ಗಾಡಿ ಕೊಟ್ಟಿದ್ದಾನೆ. ಸೊ ನಮ್ಮ NS 200, ಪಲ್ಸರ್ NS 200 ಒಳ್ಳೆ ಗಾಡಿ. ಎಂಥದ್ದು ಬೇಕಾದರೂ ಎಳೆಯತ್ತಪ್ಪ, ನನ್ನನ್ನೇ ಎಳಿತಿದೆ. ನಾನು ವಾದಿ ಇಬ್ಬರು ಹೋಗ್ತಿದ್ವಿ ಆರಾಮ್ಸೆ. ಈ ಸತಿ ಮಿಸ್ ಆಗ್ಯಾನೆ. ಸೊ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಈಗ ಕೇಬಲ್ ಕಟ್ ಆಗಿರೋದ್ರಿಂದ ಗ್ಯಾರೇಜ್ ಅಣ್ಣಂಗೆ ಕಾಯ್ತಾ ಇದ್ದೀವಿ. ಸೊ 5 ನಿಮಿಷ ಅಂದರೂ ಇನ್ನೂ ಬಂದಿಲ್ಲ, 10 ನಿಮಿಷ ಆಯಿತು. ಇರಲಿ, ಕಾಯೋಣ. ಪಾಪ ಅವರಿಗೂ ಬೆಳಗ್ಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಕು, ಇಲ್ಲಾಂದರೆ ನಾನು ಹೆಂಗೆ ಹೋಗಲಿ. ಕರೆಕ್ಟ್. ಸೊ ಬೆಳಗ್ಗೆಯಿಂದ ಹೆವಿ ಮಳೆ, ಹೆವಿ ಅಂದರೆ ಹೆವಿ. ಈ ನಮ್ಮ ಇದೆಯಲ್ಲ, ಇದು ನೋಡೋಕ್ಕೆ ಚೆಂದ, ಹಾಕ್ಳೋಕ್ಕೆ ಚೆಂದ, ಫೋಟೋಗೆ ವೀಡಿಯೋಗೆಲ್ಲ ಚೆನ್ನಾಗಿ ಬರುತ್ತೆ. ಓಕೆ, ಡೆಕಾತ್ಲಾನ್ ತೊಗೊಂಡಿದ್ದು 900 ರೂಪಾಯಿ. ಆದರೆ ಇದೆಯಲ್ಲ 100 ರೂಪಾಯಿದು ಈ ಕವರು, ಇದಕ್ಕಿಂತ ಬೇಕಾ? ಅದು ಎಷ್ಟು ವರ್ತ್ ಗೊತ್ತಾ ನಿಮಗೆ? ಎಷ್ಟು ಸೇವಿಯರು. ನಮ್ಮ ಗ್ಯಾರೇಜ್ ಅಣ್ಣ ಬಂದರು, ಅಲ್ಲಿ ರೆಸ್ಯೂಮ್ ಮಾಡ್ತೀನಿ, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಈಗ ತಿಂಡಿ ತಿಂತಾ ಇದ್ದೀನಿ. ಸಿಂಗಲ್ ಇಡ್ಲಿ ವಡ ಸಾರು. ಕೂಲ್ ವೆದರು, ಒಳ್ಳೆ ಮಳೆ. ಸೊ ಈಗ ಧಾರವಾಡ ದಾಟಿದೆ. ಗಾಡಿ ಸರಿ ಹೋಯಿತು, ಕೇಬಲೆಲ್ಲ ಕಟ್ಟಾಗಿತ್ತು. ಸೊ ರಿಪ್ಲೇಸ್ಮೆಂಟ್ ಆಯಿತು. ಉಡುಪಿ ಗಾರ್ಡನ್ ಫ್ಯಾಮಿಲಿ ರೆಸ್ಟೋರೆಂಟ್, ಇಲ್ಲಿ ತಿಂಡಿನೂ ಆಯಿತು, ಚೆನ್ನಾಗಿತ್ತು. ಧಾರವಾಡ ಐಕೋಟ್ ನೋಡ್ರಿ, ಇಲ್ಲಿ ಹೈವೇ
ಟ್ರಾವೆಲ್. ಇನ್ನು ಹೈವೇ ಅಲ್ಲ, ಮಜಾ. ಆಫ್ ರೋಡು, ಫಾಲ್ಸು, ಮೌಂಟೇನು, ಅದೇ ಮಜಾ. ಇದೇನು ರೋಡು, ಖಾಲಿ ರೋಡ್, ಬಟ್ ಹೋಗೋ ರೂಟ್ ಇದೆ ಅಲ್ಲ, ಹೋಗಲೇಬೇಕಾಗತ್ತೆ. ಸೊ ಇನ್ನೊಂದು ವಿಷಯ ಹೇಳಬೇಕು, ನಾನು ಒಬ್ಬನೇ ಎಲ್ಲ ಹೊರಟಿರೋದು ಮುಂಚೆನೇ ಹೊರಟ್ಯಾರೆ ಅಂತ ಹೇಳಿದ್ದೆ. ಈಗಾಗಲೇ ಅವರು ಸತಾರದಲ್ಲಿ ನಿನ್ನೆ ಸ್ಟೇ ಆಗಿ ಇವತ್ತು ನಾನಮೆಚ್ಚಿ ಫಾಲ್ಸಿಗೆ ಹೊರಟ್ಯಾರೆ. ಇವತ್ತು ಪ್ಲ್ಯಾನ್ ಇದ್ದಿದೆ ನಾನಮೆಚ್ಚಿ ಫಾಲ್ಸು, ಸಾಚಡ ಫಾಲ್ಸು, ಆಮೇಲೆ ನಾಳೆ ಹೇಳ್ತೀನಿ. ಇವತ್ತಿಂದ ಇಷ್ಟಿತ್ತು. ಸೊ ನನ್ನ ಪರ್ಸ್ನಲ್ ರೀಸನ್ನಿಂದ ಮಿಸ್ ಆಯಿತು. ಬಟ್ ಎಲ್ಲ ಹೋಗ್ಯಾರೆ. ಟೋಟಲ್ ಈಗ ನಾವು 9 ಜನ, 10 ಜನ ಅಂತ ಅಂದ್ಕೊಂಡಿದ್ದು, ಒಬ್ಬರು ಮೈನಸ್ ಆದರು. ನನ್ನನ್ನು ಸೇರಿಸಿದ್ರೆ 8 ಜನ, ಇಬ್ಬರು ಮೈನಸ್ ಆಗ್ತಿದ್ರು. ನಾನು ಹೋಗ್ಬೇಕಾಯ್ತು, ಮತ್ತೆ ಒಬ್ಬನೇ ಹೊರಟಿದ್ದೀನಿ. ಈಗ ಶಿವಮೊಗ್ಗದಿಂದ ಈಗ ಆಲ್ಮೋಸ್ಟ್ ಮಾನ್ಗೋನ್ ಅಂತ ಬರುತ್ತೆ, ಅಲ್ಲಿಗೆ ಹೋಗ್ಬೇಕು ಇವತ್ತು. ಸೊ ಮಾನ್ಗೋನು ಇಲ್ಲಿಂದ ಅಪ್ರಾಕ್ಸ್ ಒಂದು 400 ಕಿಲೋಮೀಟರ್ಸ್ ಇಲ್ಲಿಂದ, ಧಾರವಾಡದಿಂದ. ಸೊ ಹೋಗೋಣ, ಇನ್ನೇನಿಲ್ಲ. ಜಸ್ಟ್ ಟ್ರೈನ್ ಅಂತ ಏನಿಲ್ಲ, ಬಟ್ ಟ್ರಾವೆಲ್ ಅಲ್ಲಿ ತನಕ ಮಾಡಬೇಕು. ಟ್ರೈನ್ ಆಗ್ಬೋದು ಅಂತ ರಾತ್ರಿಗೆ. ಚೆನ್ನಾಗಿದೆ, ವೆದರ್ ಮಾತ್ರ ಸಕ್ಕತ್ತಾಗಿದೆ. ಬಿಸಿಲಿಲ್ಲ, ಮಳೆನೂ ಈಗ ನಿಲ್ತು. ಇಷ್ಟೊತ್ತು ಒಳ್ಳೆ ಮಳೆ ಹೊಡಿತಿತ್ತು. ನೋಡೋಣ. ಸೊ ನಾನು ಅವ್ರನ್ನ ಕ್ಯಾಚ್ ಮಾಡಬೇಕೀಗ. ಅವರು ನಾಳೆ ಪ್ಲ್ಯಾನ್ ಬೇರೆ ಫಾಲ್ಸ್ಗಳಿದ್ದಾವೆ. ಸೊ ಇವತ್ತು ನಾನಮೆಚ್ಚಿ ಫಾಲ್ಸ್, ಸಾಚಡ ಫಾಲ್ಸ್ ಮುಗಿಸಿ ಅವರು ಸ್ಟೇ ಆಗಲಿ, ನಾನು ಹೋಗಬೇಕು. ಸೊ ಆದಷ್ಟು ಬೇಗ ರೀಚ್ ಆಗಬೇಕು. ಸರಿ, ಓಕೆ, ಬಾಯ್ ಅಲ್ಲಿ ತನಕ. ಸೊ ಈಗ ಕಿತ್ತೂರಲ್ಲಿದ್ದೀನಿ. ಬೆಳಗಾವಿಗೆ 40 ಕಿಲೋಮೀಟರ್ ಇದೆ ಅಷ್ಟೇ. ಇಲ್ಲಿ ಕೇಬಲ್ ಡೈರೆಕ್ಟ್ ಆಗಿತ್ತಲ್ಲ, ಸೊ ಹಾಕ್ಸ್ಬಿಡೋಣ ಅನ್ನಿಸ್ತು. ಇನ್ನು ಬೆಳಗಾವಿ ತನಕ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಇರಲಿ, ಮತ್ತು ಸೇಫ್ಟಿಗೆ ಹಾಕ್ಸ್ಬಿಡೋಣ ಅಂತ ಅನ್ನಿಸ್ತಿತ್ತು. ಸೊ ಈಗ ಶೋರೂಮ್ ಓಪನ್ ಇರಲಿಲ್ಲ, ಸಂಡೇ ಬೇರೆ. ಸೊ ಇಲ್ಲೇ ಮಾಡಿಸ್ತಾ ಇದ್ದೀನಿ ಗ್ಯಾರೇಜಲ್ಲಿ. ಕೇಬಲ್ ತರಕ್ಕೆ ಹೋಗ್ಯಾರೆ. BS6 Pulsar NS200. ಮಳೆ ಬರ್ತಾ ಜೋರಾಗ್ತಿದೆ. ಅದು ಕಿತ್ತೂರು ರಾಣಿ ಚೆನ್ನಮ್ಮ ಟೆಂಪಲ್. ಅಲ್ಲಿಂದ ಈ ಕಡೆ ಕಿತ್ತೂರು ಕಡೆ ಬಂದೆ. ಹೈವೇ ಅದು ಆ ಕಡೆ, ಇದು ಈ ಕಡೆ ಊರು. ಸೊ ಇಲ್ಲೇ ಇತ್ತು ಶೋರೂಮ್, ಆ ಕಡೆ ಇತ್ತು. ಸೊ ಬಂದೆ, ಓಪನ್ ಇರಲಿಲ್ಲ. ಮಾಡ್ಸೋಣ ಇಲ್ಲೇ ರೆಡಿ ಆದರೆ ಸಾಕು, ಬೇಗ ಹೋಗಬೇಕು. ಫ್ರೆಂಡ್ಸ್ ಎಲ್ಲರೂ ನಾನಮೆಚ್ಚಿ ಹೊರಟ್ಯಾರೆ. ಇನ್ನು ಅಲ್ಲಿಂದ ಒಂದು 70 ಕಿಲೋಮೀಟರ್ ಇದೆ ಅಂತ ಫೋನ್ ಮಾಡಿದ್ದೆ. ಒಂದು 70 ಕಿಲೋಮೀಟರ್ ಅಷ್ಟೇ. 70 ಕಿಲೋಮೀಟರ್ 1 ಗಂಟೆಲಿ ಹೊಡಿಬೋದು ಅಂತ ಅನ್ಬೋದು. ಬಟ್ ಅಲ್ಲಿ ಫಾಗ್ ಸಕ್ಕದೆ ಅಂತ, ವೆದರ್ ಚೆನ್ನಾಗಿದೆ ಅಂತ. ಮಳೆ ಕಮ್ಮಿ, ಬಟ್ ಫಾಗ್ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ ಅಂತ. ಫುಲ್ ಫಾಗಿ ಮಿಸ್ಸಿಂಗ್ ಇನ್. ಬಟ್ ನಾಳೆಯಿಂದ ಕಂಟಿನ್ಯೂ ಮಾಡೋಣ ಜರ್ನಿ ಅವ್ರ ಜೊತೆ. ಸೊ ಈಗಂತೂ ಒಬ್ಬನೇ ಹೋಗ್ತಾಯಿದ್ದೀನಿ. ಮಳೆ ಮಾತ್ರ ನಿಂತೇ ಇಲ್ಲ. ಒಂದು ಗಾಡಿ ರಿಪೇರಿ ಆದಮೇಲೆ ಹೊರಡ್ತೀನಿ, ಅದೇ ಕಾಯ್ತಿದ್ದೀನಿ. ಸೊ ಹೊರಡೋಣ. ಇನ್ನೂ ಇದ್ರ ಕತೆ ಮುಗ್ದಿಲ್ಲಲ್ಲಪ್ಪ ಅಂತ ಅಂದ್ಕೊಬಿಟ್ರಿ. ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರ. ಬೆಳಗಾವಿಲಿ ಬಂದಿದ್ದೀನಿ. ಸೊ ಈಗ ಸಿಗತ್ತೆ ಅಂದಿದ್ದಾರೆ, ನೋಡಬೇಕು. ಹುಬ್ಬಳ್ಳಿಯಿಂದ ಇಲ್ಲಿ ತನಕ ಬಂದಿದ್ದೀನಿ, ಇನ್ನೂ ಸಿಗ್ತಿಲ್ಲ. ಇವತ್ತು ಭಾನುವಾರ ಅಲ್ಲ, ಹಾಗಾಗಿ ಕಷ್ಟ. ಸ್ಮೈಲ್ ಇನ್ ಪೈನ್. ಫೈನಲಿ ಸಿಕ್ತು ಎಕ್ಸಿಲೇಟರ್ ಕೇಬಲ್.
ಎಲ್ಲ ಕಡೆ BS4 ಇದೆ, BS6 ಇಲ್ಲೇ ಇಲ್ಲ. ಸೊ ಅಣ್ಣ ಒಂದು ನೋಡ್ತಾರೆ ಆ ಕಡೆ ಬೇರೆ. ತುಂಬ ಟೈಮ್ ಇಷ್ಟಪಡ್ತು. 7 ಗಂಟೆ ನಾನು ತಡ್ಸಕ್ಕೆ ಕಾಸಿದ್ದೆ. ಏನಿಲ್ಲ ಅಂದರೂ ಈಗ ಒಂದು ಟೈಮ್ ಆಗ್ತಾ ಬಂತು 12 ಗಂಟೆ. ತುಂಬ ಟೈಮ್ ಎಷ್ಟಾಯ್ತು. ಟೈಮ್ ಆಗತ್ತೆ ಅಂತಲೇ ಬೇಗ ಹೊರಟ್ರೆ ಏನೋ ಒಂದು ಎಡವಟ್ಟು ಆಗುತ್ತೆ. ಹೋಪ್ ಫಾರ್ ದ ಬೆಸ್ಟ್, ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳಿ ಇನ್ನೂ ಕಾಯ್ತಾ ಇದ್ದೀನಿ. ದ್ಯಾಟ್ ಹೋಪ್ ಲೈಕ್ ಆ್ಯನ್ RCB ಫ್ಯಾನ್. ಬರೀ ಇಂಥದ್ದೇ. ಹಾಂ ಇಪ್ಪತ್ತು ಸಾಕು ಕೊಟ್ಟಿದ್ದಿದೆ. ಅಣ್ಣ ತಗೋ ಬೆಳಗ್ಗೆ ಬಂದು ಮಾಡ್ಕೊಡ್ತೀವಿ. ತುಂಬ ಒಳ್ಳೆಯವರು. ಆ ಥರ ಇದು ಏನೋ ಡೌಟ್ ಆಗ್ತಿದೆ. ಕೊಟ್ಟೆ ಅನಿಸುತ್ತೆ. ನೋಡಮ್ಮ ಪಟ ಎಲ್ಲ ಬಿಚ್ಚಿದ್ರು, ಹಾಕ್ಬೇಕಷ್ಟೇ. ಕೇಬಲ್ ತಕ್ಕೊಂತಾರೆ. ಸೊ ಸಂಡೇ ಆಗಿದ್ದರಿಂದ BS6 ಪಲ್ಸರಿಂದು NS ಹುಡುಕಿ ಸಾಕಾಗ್ಬಿಡ್ತಪ್ಪ. ಒಂದು 5-6 ಅಂಗಡಿ ಹೋದೆ. ಕೊನೆ ಅಂಗಡಿಯಲ್ಲೆಲ್ಲ ಒಂದು ಸಿಕ್ತು. ಸ್ವಲ್ಪ ಸಖತ್ ರಿಲೀಫ್ ಅನ್ಸ್ಬಿಡೋದು. ಥರ ಸಿಕ್ಕಿದೆ ಎಲ್ಲ ರೆಡಿಯಾಗಿ ನಾನು ಮಹಾರಾಷ್ಟ್ರ ಎಂಟ್ರ್ ಆಗ್ಬಿಟ್ಟು ಇನ್ನಷ್ಟು ರಿಲೀಫ್ ಆಗ್ಬಿಡ್ತು. ಅವ್ರು ಹಾಕ್ಬಿಟ್ಟಿದ್ದ ಡೈರೆಕ್ಟ್ ನಿಜವಲ್ಲೂ ಏನು ಅದು ಎಷ್ಟು ಕಂಫರ್ಟಬಲ್ ಇದೆ ಏನು ಅನಿಸ್ತಾರಿಲ್ಲ. ಬಟ್ ಭಯ ಅನಿಸಿದ್ದು ನನಗೆ. ಮತ್ತು ಇಲ್ಲ ಅನಿಸಿದೆ ಎಲ್ಲ ಕಟ್ಟಾಗ್ಬಿಟ್ರೆ ಮತ್ತೆಲ್ಲ ರೋಡ್ ಮಧ್ಯ ಅಂತ. ಹಾಗಾಗಿ ಬರೀ ಒಂದು 70-80 ಕಿಲೋಮೀಟರ್ ಸ್ಪೀಡಲ್ಲೇ ಬಂದೆ. ಜಾಸ್ತಿ ಬರೋಕ್ಕಾಗಲಿಲ್ಲ. ಸೊ ಇನ್ನು ನೋಡಿಬೇಕು, ಇನ್ನು ಟಾಸ್ಕ್ ಇದೆ. ಮಾನ್ಗೋ ಒಂದು ಸ್ವಲ್ಪ ಕಿನ್ನಿಂದ 400 ಕಿಲೋಮೀಟ್ರ್ ಇದೆ. ಕವರ್ ಆಗೋಲ್ಲ ಅನಿಸುತ್ತೆ, ಯಾಕೆಂದರೆ ಈಗಾಗಲೇ 12:30 ಮುಗಿತಾ ಬಂತು. ಈಗ 1 ಗಂಟೆ ಆಗ್ತಾ ಬಂತು. ಸೊ ಬೆಟರ್ ಬೇರೆ ಕಡೆ ಎಲ್ಲ ಅಷ್ಟೇ ಆಗೋದು ಒಳ್ಳೆಯದು. ಇಲ್ಲ ಅಣ್ಣ, ನೋಡೋಣ ಎಲ್ಲಿ ತನಕ ಆಗೋದು, ಅಲ್ಲಿ ತನಕ ಹೋಗಿ ಅಲ್ಲಷ್ಟೇ ಹೊಡೆಯೋದು. ಓಕೆ, ಅಗೇನ್ ಹೋಪ್ ಫಾರ್ ದ ಬೆಸ್ಟ್. ಆವಾಗಲೇ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ನಂಗೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿದೆ. ಒಬ್ಬ ಗಾಡಿ ಕೊಟ್ಟಿದ್ದು ವಾದಿರಾಜು, ಇನ್ನೊಬ್ಬ ಮಹರ್ಷಿ ಅಂತಲೇ ಫೇಮಸ್ಸು ಗೌತಮ್ ಭಟ್. ಈಗ ನಾವು ಮಾಡ್ತಿರೋ ವೀಡಿಯೋ GoPro Hero 11 ಸ್ಪಾನ್ಸರ್ಡ್ ಬೈ ನಮ್ಮ ಮಹರ್ಷಿ. ಥ್ಯಾಂಕ್ ಯು ಗೌತಮ್, ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದಲ್ಲ. ಮಹಾರಾಷ್ಟ್ರ ಹೊರಟಿದ್ದೆ, ನನ್ನ ಮೊಬೈಲ್ ಖರಾಬುರು. ಅದು ರೆಡ್ಮಿ Note 10T ವೀಡಿಯೋ ಮಾಡಿದ್ರೆ ಏನು ಎಷ್ಟು ಖರಾಬ ಬರುತ್ತೆ ಅಂದರೆ ನಾನು ವೀಡಿಯೋ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಸೊ ಇಷ್ಟು ದಿವಸ ಎಲ್ಲ ಕಡೆ ಟ್ರಾವೆಲ್ ಮಾಡಿರೋದು ಬರೀ ಫೋಟೋಸು, ಶಾರ್ಟ್ ವೀಡಿಯೋಸ್ ಅಷ್ಟೇ ತೆಗಿತಿದ್ದೆ, ವ್ಲಾಗ್ ಮಾಡಿರಲಿಲ್ಲ. ಸೊ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಏಕೆಂದರೆ ಮಹಾರಾಷ್ಟ್ರ ಹೊರಟಿನಿ, ಅಷ್ಟೊಂದು ಫಾಲ್ಸ್ ಕವರ್ ಮಾಡ್ತೀನಿ, ಸುಮಾರು ಪ್ಲ್ಯಾನ್ ಆಗಿದೆ ಒಂದು ವೀಕಿಂದು. ಸೊ ಹಾಕ್ಕೊಂಡಿದ್ದೀವಲ್ಲ ಪ್ಲ್ಯಾನು. ಸೊ ಏನು ಬಿಡೋದು, ವ್ಲಾಗೇ ಮಾಡೋಣ ಅಂತ ಅನ್ನಿಸ್ತು. ಜಸ್ಟ್ ಹೇಳಿದೆ ಅವನಿಗೆ, ಜಸ್ಟ್ ಕೇಳಿದೆ ಅಷ್ಟೇ, ಮಹಾರಾಷ್ಟ್ರ ಹೋಗ್ತಾ ಇದ್ದೀನಿ ಬರ್ತೀಯ ಅಂತ. ಇಲ್ಲ ನನಗೆ CA ಎಕ್ಸಾಮ್ಸ್ ಇದೆ ಬರೋಕ್ಕಾಗಲ್ಲ ಅಂತ. GoPro ತೊಗೊಂಡೋಗು ಅಂತ ಹೇಳ್ಬಿಟ್ಟ. ಯಾರು ಸಿಗ್ತಾರೆ ಆ ಥರ ಅಲ್ವಾ? ಒಬ್ಬ ಬೈಕ್ ಕೊಟ್ಟೇನೆ, ಒಬ್ಬ GoPro ಕೊಟ್ಟೇನೆ. ಎಲ್ಲರೂ ಅವ್ರವ್ರಿಗೆ ಜವಾಬ್ದಾರಿ ಇದ್ದೇ ಇರುತ್ತೆ. ಟಿಕೆಟ್ ಕೊಟ್ಟಾರೆ. ಸೊ ಅದನ್ನು 2 ಥರ ಯೂಸ್ ಮಾಡಬೇಕು. ಒಂದು ಸೇಫಾಗಿ ಕೊಡಬೇಕು, ಇನ್ನೊಂದು ವ್ಲಾಗ್ ಮಾಡಬೇಕು. ಅದನ್ನು ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀನಿ. ಫಸ್ಟ್ ವ್ಲಾಗು ಸಪೋರ್ಟ್ ಇರಲಿ, ನೋಡೋಣ. ಏನು ಅಷ್ಟೊಂದು ರೀಚ್ ಆಗಬೇಕು ಅಂತ ಏನಿಲ್ಲ, ಬಟ್ ಆದಷ್ಟು ಒಂದು ಮೆಮೊರಿ ಥರ ಒಂದು ಇರಲಿ ಅಲ್ವಾ? ಹಾಯ್. ಸೊ ಇವತ್ತಿನ ಡೇ ಎಂಡಕ್ಕೆ ಬರ್ತಿದೆ. ಇಲ್ಲಿ ಸತಾರ ಬಂದು ಮಹಾಬಲೇಶ್ವರ ಕಡೆ ಹೋಗ್ತಾಯಿದ್ದೆ. ಸೊ ಮಹಾಬಲೇಶ್ವರ ದಾಟಿ ಮಹಡ್ ಅಂತ ಇದೆ, ಅಲ್ಲಿ ಫ್ರೆಂಡ್ಸ್ ಎಲ್ಲರೂ ಬುಕ್ ಮಾಡ್ಯಾರೆ. ಮಾನ್ಗೋನಿ ಹೋಗೋಕ್ಕಾಗಲಿಲ್ಲ ಅವರಿಗೆ. ಸ್ನಾನ ಮಚ್ಚಿ ನೋಡಿದ್ರಂತೆ, ಚೆನ್ನಾಗಿತ್ತಂತೆ.
ನಾನು ಮಿಸ್ ಮಾಡ್ಕೊಂಡೆ ಅಷ್ಟೇ. ನಾಳೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಫಾಲ್ಸ್ ಇದೆ. ಅಚ್ಚಾ ಸೊ ಅವರೆಲ್ಲ ಹೋಗ್ಯಾರೆ. ಅಣ್ಣ ಹೇಳ್ತಿರೋದು ಊಟ ಕೊಟ್ಟಿದ್ದೀವಿ, ಬಿಸಿ ಬಿಸಿ ಮಾಡಿಬಿಡ್ರಿ, ಏನಕ್ಕೆ ಇದು ಮಾಡ್ತಿದ್ದೀರಾ ಅಂತ. ನೋಡಿರಿ ಚಪಾತಿ ಕೊಟ್ಟಾರೆ, ಈರುಳ್ಳಿ ಸಬ್ಜಿ, ದಾಲು, ಚಟ್ನಿ ಪುಡಿನೂ ಕೊಟ್ಟಾರೆ, ಎಲ್ಲ ಕೊಟ್ಟಾರೆ. ಸೊ ಹಿಂಗೆ ಮಾತಾಡೋಣ. ಸೊ ಒಳಗೆ ಒಂದು ಟೀ ಶರ್ಟ್ ಹಾಕ್ಕೊಂಡು, ಈ ಹುಡ್ಡಿ ಹಾಕ್ಕೊಂಡು, ಅದಾದಮೇಲೆ ಡೆಕತ್ಲಾನಿಂದ ಅದು ಒಂದು ಜಾಕೆಟ್ ಹಾಕ್ಕೊಂಡು, ಅದ್ರ ಮೇಲೆ ಬ್ಯಾಗು, ಅದಾದಮೇಲೆ ರೈನ್ ಕವರ್ ಇಷ್ಟು ಹಾಕ್ಕೊಂಡಿದ್ದೆ. ಚಳಿ ಮಾತ್ರ ವಿಪರೀತ ಆಗ್ತಿತ್ತಪ್ಪ ಬೆಳಿಗ್ಗೆ. ಹತ್ರ ಕುತ್ಗೆಲ್ಲ ನಾವು ಅದರ ಶಟ್ಕೊಂಡಂಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಸೊ ಇಲ್ಲೇ ರೂಮ್ ನೋಡಿದ್ದೀನಿ, ಹಿಂಗೆ ಅಲ್ಲೇ ಹೋಗೋಣ ಅವ್ರ ಹತ್ರ ಮಾಡತ್ತೆ ಅಂದ್ಕೊಂಡೆ. ಮಹಾಬಲೇಶ್ವರ ದಾಟಿ ಇನ್ನೂ ಒಂದು ಘಾಟ್ ದಾಟಿ ಹೋಗ್ಬೇಕಂತೆ. ತುಂಬ ಅಂದರೆ ತುಂಬ ಮಳೆ ಇದೆ. ಸುಮ್ಮನೆ ರಿಸ್ಕ್ ಯಾಕೆ, ಹೋಗೋಣ ಅಂದ್ಕೊಂಡೆ, ಬೇಡ ಅನಿಸ್ತಾ. ಆಮೇಲೆ ಇಲ್ಲಿ ರೂಮ್ ಸಾಕ ನೋಡ್ಕೊಂಬಂದೆ, ಅದನ್ನು ತೋರಿಸ್ತೀನಿ ತಡ್ರಿ ಈಗ ಊಟ ಆದಮೇಲೆ. ಇವತ್ತು ಡೇ ಒಂಥರ ವೇಸ್ಟೆಡ್ ಅಲ್ಲ, ಎಲ್ಲ ಥರ ಅಡ್ವೆಂಚರು ಎಕ್ಸ್ಪೀರಿಯೆನ್ಸ್ ಎಲ್ಲ ಆಯಿತು. ಬಟ್ ಅಂದರೂ ಅದೊಂದು ಕೇಬಲ್ ಒಂದು ಇದಾಗ್ಬಿಟ್ಟಿದೆ. ಬೆಳಗ್ಗೆ 7 ಗಂಟೆ ಕಟ್ಟಾಗಿದ್ದು, 2 ಗಂಟೆ ತನಕ ಹಿಡಿತದೆ. ಅಲ್ಲಿಂದ ಕೊಲ್ಲಾಪುರ ಬಂದು, ಕೊಲ್ಲಾಪುರದಿಂದ ಹೊರಡೋಣ ಅಂದರೆ ಫುಲ್ಲು ಟ್ರಾಫಿಕ್ಕು. ಅಲ್ಲಿಂದ ಬರೀ ಸರ್ವಿಸ್ ರೋಡ್ಗಳು, ಟೈಮೇನೇ ಇಲ್ಲ ಅಪ್ಪ. ಒಂಥರ ಯಾಕ್ರ ಬಂದೋ ಅನ್ನಂಗೆ ಆಗ್ಬಿಡ್ತು. ಅಷ್ಟು ಸರ್ವಿಸ್ ರೋಡಲ್ಲಂತೂ ಗೀಜಿ ಹೇಳೋಕ್ಕಷ್ಟೇ ಇವೆ, ಒಂದು ಚೂರು ಚೆನ್ನಾಗಿಲ್ಲ. ಬೆಳಗಾವಿಯಿಂದ ಕೊಲ್ಲಾಪುರ ಬರೋಕ್ಕೆ 2 ಗಂಟೆ ಬಂದು, ಅಲ್ಲಿಂದ ಸತಾರ ಬರೋಕ್ಕೆ ಮತ್ತೆ 2 ಗಂಟೆ. 5:45 ಆಗಿತ್ತು. 5:45 ಅಲ್ಲ, 6:15 ಆಯಿತು. ಫುಲ್ ಎಂಟ್ರಿ ಕೊಟ್ಟಾಗ ಊರು. ಸೊ ಚೆನ್ನಾಯಿತು ಇವತ್ತಿನ ಡೇ. ಬಟ್ ಹೆವಿ ಮಳೆ ಎಲ್ಲ ಸೇರಿ ಒಂದು 1-2 ಅಂತ ಸೇರಿ ಒಂದು 10-15 ಕಿಲೋಮೀಟ್ರ್ ಅಷ್ಟೇ ಮಳೆ ಇಲ್ಲ. ಎಲ್ಲ ಕಡೆ ಮಳೆನೇ. ಮಳೆ ಹೊಡೆಯೋದು ಅಂದ್ರೆ ಚೆಂದ ಇತ್ತು. ಅಪ್ಪ ತಿನ್ನು ಅಂತಿರಲ್ಲ, ಒಳ್ಳೆ ಬಕಾಸುರ ಅಂದ್ರೆ ತಿಂತೀವಿ. ಅಶ್ವ ಇದು ಗುರು. ಆ ಕೊಲ್ಲಾಪುರದಲ್ಲಿ ಊಟ ಮಾಡೋಣ ಅಂತ ಹೋದರೆ ಏನಿಲ್ಲ, ಮಸಾಲೆ ದೋಸೆ ತಿಂದೆ. ಮಸಾಲೆ ದೋಸೆ ಅಂತ ಹೆಸರು ಅಷ್ಟೇ, ನನಗೆಲ್ಲ ಸರ್ ಅದು. ಮತ್ತು ಇನ್ನೇನು ನಾಳೆ ಕಾಲೆಲ್ಲ ಶಟ್ಕೊಂಡು ಹೋಗಿದೆ. ಕಾಲು ಒಯ್ತಾ ಇದೆ. ಅಪ್ಪ ಅಷ್ಟು ಅಪ್ಪ. ಈ ಬ್ಯಾಗು, ಈ ಹೆಲ್ಮೆಟು ಎದುರುಗಡೆ ಬಂದರೆ ಒಂಥರ ಕಾಣಲ್ಲ, ಏನು ಫುಲ್ ಗೊತ್ತಲ್ಲ. ಸೊ ಇದನ್ನು ಗೋಪುರ ಮಹರ್ಷಿ ಗೌತಮ್ ಭಟ್ ಕೊಟ್ಟಿರೋದು. ಸಖತ್ ಹೆಲ್ಪ್ ಆಗ್ತಿದೆ. ಫಸ್ಟ್ ಟೈಮ್ ಲಾಗ್ ಮಾಡ್ತಿರಲ್ಲ. ಓಕೆ, ಊಟ ಮಾಡಿ ಆದಮೇಲೆ ಮತ್ತೆ ಮಾತಾಡೋಣ. ಬಾಯ್. ಅದು ಕ್ಯಾಂಟೀನು, ಅಲ್ಲಿಂದ ಬಂದಿದ್ದು ಕಾಣಿಸ್ತಿಲ್ಲ.
ಸೊ ಇಲ್ಲಿ ನಮಗೆ ರೂಮ್ ಕೊಟ್ಟರೆ. ಸೊ ಇದಿಷ್ಟು ಒಂಥರ ಆ್ಯಕ್ಚುಲಿ ಫ್ಯಾಮ್ಲಿಗೆ ಅಷ್ಟೇ ಕೊಡೋದು ಅಂತಿದ್ರು. ಏನೋ ಕರುಣೆ ದಯೆಯಿಂದ ನಮಗೊಂದು ರೂಮ್ ಕೊಟ್ಟಾರೆ. ಸೊ ಈ ಥರ ಇದೆ ರೂಮ್, ತುಂಬ ಚೆನ್ನಾಗಿದೆ. ವರ್ತು ಮಾತಾಡಿ 700 ರೂಪಾಯಿ ಮಾತಾಡಿದೆ, 1000 ರೂಪಾಯಿ ಹೇಳಿದ್ರು. ನಾವು ಕಂಜೂಸ್ ತುಂಬ ಮಾಡ್ತೀವಿ, ಎಲ್ಲ ನಮ್ಮ ಅಮ್ಮ ಕಲಿಸಿದ್ರು. ಎಲ್ಲರ ಮುಂದೆ ಕಲಿಸ್ತಾರಲ್ಲ, ಕರೆಕ್ಟ್, ಅದು ಒಳ್ಳೆಯದು. ಸೊ ಎಲ್ಲ ಹಿಂಗೆ ಒಣಗಾಕೊಂಬಿಟ್ಟು ಫ್ಯಾನ್ ಗಾಡಿಗೆ ಫ್ಯಾನ್ ಜೋರಾಗಿ ಬರ್ತಿದೆ, ವೀಡಿಯೋದಲ್ಲಿ ಸ್ಲೋ ಕಾಣಿಸ್ತದೆ. ಹೆಲ್ಮೆಟು, ಹುಡ್ಡಿ, ಜರ್ಕಿನ್ಸ್, ಇದು ಪ್ಯಾಂಟ್, ಪಾಪ ಪ್ಯಾಂಟ್ ನಿಜವಾಗ್ಲು. ಸೊ ಅಕಾಮಡೇಷನ್ ಎಲ್ಲ ಚೆನ್ನಾಗಿದೆ, ವರ್ತ್ 700 ರೂಪಾಯಿ, ಏನು ತೊಂದರೆ ಇಲ್ಲ. ಕಪಲ್ಸಿಗೆ 1000 ದಿನ ತಗೊಂತಂತೆ. ನಮ್ಮ ಮುಖ ನೋಡ್ರಿ, ನಮ್ಮ ಮುಖಕ್ಕೆ ಯಾರು ಬೀಳ್ತಾರೆ. ಚೆನ್ನಾಗಿದ್ದೀನಿ ಅಲ್ಲ, ಯಾರಿಗೆ ಬೀಳೋದು ಬೇಡ, ಒಳ್ಳೆಯದೇ. ಸಿಂಗಲ್ ಆರಾಮ್ಸೆ ಹಿಂಗೆ ಓಡಾಡ್ತಿರ್ಬೋದು ಒಬ್ಬೊಬ್ಬರೇ. ಕಪಲ್ಸ್ ಅಂದರೆ ಅವರಿಗೆಲ್ಲ ನಾವೇ ಖರ್ಚು ಮಾಡಬೇಕು ಅಲ್ವಾ, ಯಾವನಿಗೆ ಬೇಕು. ಸೊ ಇಷ್ಟು ರೂಮು ಸಾಕು, ಮಲ್ಕೊಂಡು ಹೇಳೋಕ್ಕೆ ಇನ್ನೇನು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್, ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವ್ಲಾಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.